ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಇದು ನಂದು ಹಿಂದಿನ ವಿಡಿಯೋದ ಕಂಟಿನ್ಯೂಯೇಷನ್ ನೋಡ್ರಿ. ನನ್ನ ಹಿಂದಿನ ವಿಡಿಯೋ ಒಳಗೆ ನಾನು ಝೂ ಎಲ್ಲ ತೋರಿಸಿದ್ದೆ, ಆರ್ಟ್ ಗ್ಯಾಲ್ರಿ ಝೂ ಎಲ್ಲ ತೋರಿಸಿ ಈಗ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ಏನಂತ ಹೇಳಿದ್ರೆ ನಾವು ಅದನ್ನೆಲ್ಲ ಝೂ ಎಲ್ಲ ಮೈಸೂರು ಝೂ ಎಲ್ಲ ನೋಡ್ಕೊಂಡು ಆದಮೇಲೆ ನಮ್ಗೆ ನೆಕ್ಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು ನೋಡ್ರಿ. ಮಧ್ಯಾಹ್ನ ಟೈಮ್ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಚಾಮುಂಡಿ ದೇವಿ ದರ್ಶನಕ್ಕೆ ಅಂಥೇಳಿ ಚಾಮುಂಡೇಶ್ವರಿ ದರ್ಶನಕ್ಕೆ ಹೊಂಟಿದ್ವಿ ನೋಡ್ರಿ. ಈಗ ಏನಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ದರ್ಶನ ಅಂತೂ ಸಿಗಂಗಿಲ್ಲ ರೀ. ಚಾಮುಂಡಿ ತಾಯಿದು ಸಿಕ್ಕಾಪಟ್ಟಿ ರಶ್ ಇರ್ತೈತಿ. ಅದ್ರಾಗ ನಾವು ಹೋಗಿದ್ದ ಸಂಡೇ ಆಗಿತ್ತು. ಹಾಗಾಗಿ ಒಂಚೂರು ಎಂಥ ನಾವು ಅದು ಟಿಕೆಟ್ ಎಲ್ಲ ಇರ್ತೈತೆ ರೀ ದರ್ಶನಕ್ಕೆ. 100 ರೂಪಾಯಿ ಕೊಟ್ರೆ ಸ್ವಲ್ಪ ಲಘು ಬಿಡೋದು ಈ ಥರ ಎಲ್ಲ ಇರ್ತೈತಲ್ರಿ. ಹಂಗೆ ನಾರ್ಮಲ್ ಕ್ಯೂ ಬೇರೆ, ದುಡ್ಡು ಕೊಟ್ಟು ಹಚ್ಚೋ ಕ್ಯೂ ಬೇರೆ ಎಲ್ಲ ಇರ್ತೈತಲ್ರಿ. ಹಾಗೆಲ್ಲ ದುಡ್ಡು ಕೊಟ್ಟು ಹಚ್ಚಿದ್ದು ಕ್ಯೂನೂ ದೊಡ್ಡದಿತ್ತು. ನಾರ್ಮಲ್ ಕ್ಯೂ ಅಂತೂ ನೋಡೋಕೆ ಕಣ್ಣು ಸಾಲಿಲ್ಲ, ಅಷ್ಟು ಕ್ಯೂ ಇತ್ತು. ಹಾಗಾಗಿ ದರ್ಶನ ಒಳಗೆ ಹೋಗಿ ದರ್ಶನ ಅಂತೂ ಮಾಡೋಕ್ಕೆ ಆಗಲಿಲ್ಲ. ನನಗೇನು ಅನ್ನಿಸ್ತು ಅಂತೇಳಿದರೆ ಈ ಟೈಮ್ ಒಳಗೆ, ನಾರ್ಮಲ್ ಟೈಮ್ ಒಳಗೆ ಈ ಪರಿ ರಶ್ ಐತಿ. ಇನ್ನು ದಸರಾ ಎಲ್ಲ ಇದ್ದಾಗ ನಾವು ಹೋದ್ರೆ ನಮ್ಗೆ ಈ ದೇವಸ್ಥಾನ ಎಂಟ್ರೆನ್ಸ್ ಒಳಗಡೆ ಜಾಗ ಇರ್ತೈತೋ ಇಲ್ಲೋ ಅಂತೇಳಿ ಅನ್ನಿಸ್ತು ನೋಡ್ರಿ. ಅಷ್ಟು ರಶ್ ಇತ್ತು. ಚಂದ ಐತ್ರಿ ದೇವಸ್ಥಾನ ಅಂತೂ ಭಾಳ ಚಂದ ಐತಿ. ಆದರೆ ಇನ್ನೊಂದು ಸ್ವಲ್ಪ ದರ್ಶನ ಎಲ್ಲ ಆದ್ರೆ ಮನಸ್ಸಿಗೆ ಸಮಾಧಾನ ಅಂಥೇಳಿ ಅನ್ನಿಸ್ತೈತಿ. ಒಳಗೆಲ್ಲ ಹೋದ್ರೆ ಆದರೆ ದರ್ಶನ ಆಗೋದು ಅಷ್ಟು ಈಸಿಯಾಗಿ ಇರಲಿಲ್ಲ ರೀ. ಅದು ಹೇಳಿದ್ದೆ ಅಲ್ಲ, ದುಡ್ಡು ಕೊಟ್ಟು ಒಳಗೆ ಹೋಗ್ಬೇಕು ನೋಡ್ಬೇಕಂತಂದ್ರೂ ಅದಕ್ಕೂ ಒಂದಷ್ಟು ಕ್ಯೂ ಇತ್ತು. ಹಾಗಾಗಿ ಹೊರಗಡೆನ ನಿಂತು ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದ್ವಿ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಈ ವಿಡಿಯೋ ನಿಮ್ಗೆ ಸ್ವಲ್ಪಾರು ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ಮತ್ತು ಇಲ್ಲಿ ಏನಂತ ಹೇಳಿದ್ರೆ ತೇರೆಲ್ಲ ಇತ್ತು ರೀ, ಎಲ್ಲ ಚಂದ ಇತ್ತು, ಆಮೇಲೆ ದೊಡ್ಡದಿತ್ತು. ಅದನ್ನೊಂದು ಸ್ವಲ್ಪ ಫೋಟೋ ಎಲ್ಲ ತಗೊಳ್ಳೋನು, ವಿಡಿಯೋ ಎಲ್ಲ ಮಾಡ್ಕೊಳ್ಳೋನು ಅಂಥೇಳಿ ಹೊಂಟಿದ್ವಿ ನೋಡಿರಿ. ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರ ಇತ್ತು, ಅಂದ್ರೆ ಸ್ವಲ್ಪ ನಡ್ಕೊತ ಹೋಗ್ಬೇಕಾಗಿತ್ತು. ಹೊಂಟಿದ್ವಿ. ಹಂಗೆ ಅದ್ರದ್ದೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆ ನೋಡ್ರಿ. ಇದಿಷ್ಟು ನಮ್ದು ಚಾಮುಂಡಿ ಬೆಟ್ಟದೊಳಗೆ ಮಾಡ್ಕೊಂಡಂಥ ವಿಡಿಯೋ ನೋಡ್ರಿ. ಇದಿಷ್ಟೆಲ್ಲನೂ ದರ್ಶನ ಆದ್ರೆ ಅದು ಮನ್ಸಿಗೆ ಒಂಥರ ಸಮಾಧಾನ ಆಕ್ಕಿತ್ತು. ಬಟ್ ಅದು ದರ್ಶನ ಆಗೋದು ಅಷ್ಟು ಈಸಿಯಾಗಿ ಇರಲಿಲ್ಲ. ಹಂಗೆ ನಂಗೆ ಇದೇನಂತ ಹೇಳಿದ್ರೆ ಅಲ್ಲೇ ದೇವಿಗೆ ಉಡಿ ತುಂಬು ಕಾಯಿ ಭಾಳ ಚಂದ ಇಟ್ಟಿದ್ರಿ. ಅದನ್ನೆಲ್ಲ ಹೊಂದಿಸಿ ನೋಡೋಕೆ ಚಂದ ಕಾಣಿಸತ್ತಿತ್ತು. ಆಮೇಲೆ ಇಲ್ಲಿ ನೋಡ್ರಿ ಮಹಿಷಾಸುರ. ನಾವು ಸ್ಟಾರ್ಟಿಂಗ್ ಏನಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ದೇವಸ್ಥಾನದಿಂದ ಮುಂದೆ ಐತಲ್ರಿ, ಇದನ್ನೆಲ್ಲ ನಾವು ನೋಡಲೇ ಇಲ್ಲ. ಹಂಗೆ ಗಾಡಿಯಲ್ಲೇ ದೇವಸ್ಥಾನದ ಹತ್ರ ಹೋಗಿ ಸ್ಟಾಪ್ ಮಾಡ್ತೇವೆ. ನಾವು ಸೀದಾ ಇಳಿದು ದೇವಸ್ಥಾನ ಒಳಗೆ ಹೋದ್ವಿ. ಇದೆಲ್ಲ ವಿಡಿಯೋ ಆಮೇಲೆ ಫೋಟೋ ಏನೂ ತೆಕ್ಕೊಂಡಿರಲಿಲ್ಲ. ಹಾಗಾಗಿ ಅದು ದೇವಿದ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರುವಾಗ ಮತ್ತು ಇಲ್ಲಿ ಹೋಗಿ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಬಂದ್ವಿ ನೋಡ್ರಿ. ಇದನ್ನೆಲ್ಲ ನೋಡಿದ್ರಷ್ಟೇ ನಮ್ಗೆ ಅದೊಂಥರ ಮೈಸೂರು ಅನ್ನೋ ಕನ್ಫರ್ಮೇಷನ್ ಸಿಕ್ಕಂಗೆ ಅನ್ನಿಸ್ತೈತಲ್ರಿ. ಯಾಕಂದ್ರೆ ಅದರ ಒಂದು ಗುರುತು ಇವೆಲ್ಲ ಮೈಸೂರಿನವ. ಸೊ ಹಾಗಾಗಿ ಎಲ್ಲ ಮೈಸೂರದ್ದು ಚಾಮುಂಡೇಶ್ವರಿ ಬೆಟ್ಟ ಆಲ್ಮೋಸ್ಟ್ ಎಲ್ಲನೂ ಮುಗಿಸ್ಕೊಂಡು ಈಗ ನಾವು ಎಲ್ಲಿಗೆ ಹೊಂಟಿದ್ವಿ ಅಂತಂದ್ರೆ ಮೈಸೂರು ಅರಮನೆ ನೋಡ್ರಿ. ಮೈಸೂರು ಪ್ಯಾಲೇಸಿಗೆ ಹೊಂಟಿದ್ವಿ. ಇದಲ್ರಿ ಮೇನಾಗಿ ನಾವು ನೋಡಬೇಕಾದಂಥ ಒಂದು ಪ್ಲೇಸು. ಮೈಸೂರು ಅಂದ ಕೂಡಲೇ ನಮಗೆ ನೆನಪಾಗುವಂಥ ಪ್ಲೇಸು, ಮೈಸೂರು ಅಂದ ಕೂಡಲೇ ನಮಗೆ ನೆನಪಾಗುವಂಥ ಹೆಸರು, ನಾವು ಮೈಸೂರು ಅಂದ ಕೂಡಲೇ ನೋಡಬೇಕು ಅಂಥೇಳಿ ಅನಿಸುವಂಥ ಒಂದು ಪ್ಲೇಸ್ ಅಂತಂದ್ರೆ ನಮ್ಗೆ ಮೈಸೂರು ಪ್ಯಾಲೇಸ್ ನೋಡ್ರಿ. ಅದನ್ನಂತೂ ನೋಡಿದ್ರೆ ಕಣ್ಣು ತಿರುಗಬೇಕು, ಅಷ್ಟು ಚಂದ ಐತಿ, ಅಷ್ಟು ಜಾಗ ಐತಿ. ಅದು ಮೈಸೂರು ಅರಮನೆ ಏನೋ ಪೂರ ಜಾಗ ಐತಲ್ರಿ. ಅದು 76 ಎಕರೆನೋ 72 ಎಕರೆನೋ, ನನಗೆ 72 ಅನ್ನಂಗೆ ಕೇಳಿಸ್ತು, ಒಮ್ಮೆ 76 ಅಂಥೇಳಿ ಅನ್ನಿಸ್ತು. ಒಟ್ಟು ಅಬೌವ್ 70 ಎಕರೆ, 72 ಇಲ್ಲ 76 ಎಕರೆ ಐತ್ರಿ ಟೋಟಲಾಗಿ. ಅದರ 4 ಎಕರೆ ಪ್ಯಾಲೇಸನ್ನ ಕಟ್ಸಿದ್ದಂತ. ಬಾಕಿದೆಲ್ಲ ಈ ರೀತಿ ಗಾರ್ಡನ್ ಜಾಗ ಆ ರೀತಿ ಎಲ್ಲ ಮಾಡಿದ್ದೈತಿ. 4 ಎಕರೆ ಪೂರ್ತಿಯಾಗಿ ಅರಮನೆಯನ್ನು ಕಟ್ಟಿದ್ದು. ಟೋಟಲಾಗಿ 76 ಅಥವಾ 72 ಐತೆ ನೋಡ್ರಿ ಅದು ಪೂರ್ತಿಯಾಗಿ.
ನೋಡಾಕ ಒಂದು ದಿನ ಸಾಲಂಗಿಲ್ಲ, ಎಷ್ಟು ಚಂದ ಐತಿ ಒಳಗಡೆ ಅಂತಂದ್ರೆ ಸಿಕ್ಕಾಪಟ್ಟಿ ಚಂದ ಐತ್ರಿ. ಅದನ್ನು ಹೇಳಿದ್ದೆ ಅಲ್ರಿ ನಾನು ಆರ್ಟ್ ಗ್ಯಾಲ್ರಿ ಎಲ್ಲ ಹೇಳುವಾಗ ಒಂದು ಸ್ವಲ್ಪ ಅದ್ರದ್ದು ಹಿಸ್ಟ್ರಿ ಏನಂತಂದ್ರೆ, ಫಸ್ಟ್ ಈ ಒಂದು ಅರಮನೆ ಕಟ್ಟಿಗೆಯಿಂದ ಕಟ್ಟಿದ್ದ ಇತ್ತಂತ್ರಿ ಫಸ್ಟಿಗೆ. ಅದು ರಾಜರ ತಂಗಿ ಒಂದು ಮದುವೆ ಟೈಮ್ ಒಳಗೆ ಏನೋ ಆಗಿ ಸುಟ್ಟು ಹೋಗಿತ್ತಂತ. ಆಮೇಲೆ ಈ ಒಂದು ಅರಮನೆಯನ್ನು ಈ ರೀತಿಯಾಗಿ ರಾಜರು ಕಟ್ಸಿದ್ದಂತ್ರಿ ಇದನ್ನು ಕಟ್ಸೋಕೆ 15 ವರ್ಷನೋ ತಗೊಂಡ್ರು. 15 ವರ್ಷ ಏನು 50 ವರ್ಷ, 15 ವರ್ಷ ತಗೊಂಡ್ರು ಅಂಥೇಳಿ ನಮ್ಗೆ ಅಲ್ಲಿರೋರು ಹೇಳಿದ್ರು ನೋಡ್ರಿ. ಅಷ್ಟು ಟೈಮ್ ತೊಗೊಳಕ್ಕೇನು ಇದಿಲ್ಲ ರೀ, ಯಾಕಂದ್ರೆ ಅಷ್ಟು ದೊಡ್ಡದೈತಿ, ಅಷ್ಟು ಚಂದ ಐತಿ, ಅಷ್ಟು ಡಿಸೈನ್ ಐತಿ ನೋಡ್ರಿ, ಎಷ್ಟು ಚಂದ ಐತಿ ಅಂಥೇಳಿ. ಭಾಳ ಚಂದ ಐತಿ ಅರಮನೆ ಮಾತ್ರ. ಒಂದ್ಸಲ ಹೋಗಿ ನೋಡುವಂಥ ಪ್ಲೇಸ್ ನೋಡ್ರಿ. ಆಮೇಲೆ ಎಂಟ್ರೆನ್ಸ್ ಟಿಕೆಟು ಐತ್ರಿ ಇದಕ್ಕೆ. ಚಿಲ್ಡ್ರನ್ಸಿಗೆ ಬೇರೆ, ದೊಡ್ಡವ್ರಿಗೆ ಬೇರೆ ಎಲ್ಲ ಟಿಕೆಟ್ ಐತಿ. ಟಿಕೆಟ್ ತೊಗೊಂಡನ ಒಳಗೆ ಹೋಗಬೇಕಾಗಿದ್ದ. ಚಂದ ಐತ್ರಿ, ನೋಡುವಂಥ ಪ್ಲೇಸ್. ಇದು ರಾಜ ನೋಡ್ದ ಈ ಥರ ಇರ್ತಿದ್ರು ನಮ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಎಂಟ್ರೆನ್ಸಿಗೆ ಕರ್ಕೊಂಬರ್ಬೇಕು. ಈ ಒಂದು ಪ್ಯಾಲೇಸ್ಗೆ 7 ಗೇಟ್ ಅದಾವಂತ ನೋಡ್ರಿ. ಹುಲ್ವ್ಯಾರ್ದ 7 ಗೇಟಿಗೂ 7 ಗೇಟ್, ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಹೆಸರೈತಿ. ಸೊ 7 ಗೇಟ್ ಇರುವಂಥ ಒಂದು ನಮ್ದು ಮೈಸೂರಿನ ಅರಮನೆ ನೋಡ್ರಿ. ಇದು ಆಲ್ಮೋಸ್ಟಿಗೆಲ್ಲ ಅರಮನೆ ಎಲ್ಲ ನೋಡ್ಕೊಂಡು ಈಗ ನಾವು ಹೊರಗೆ ಬಂದ್ವಿ ನೋಡ್ರಿ. ಆಲ್ಮೋಸ್ಟಿಗೆ ನಾನು ಹೊರಗಡೆನ ಬಂದು ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಂಥದ್ದು ಏನಿಲ್ಲ ರೀ. ನೀವು ಎಷ್ಟು ನೋಡಿದ್ರೂ ಸಾಲಂಗಿಲ್ಲ, ಅಷ್ಟು ಚಂದ ಐತಿ ನಮ್ಮ ಒಂದು ರಾಜರು ಕಟ್ಸಿದಂಥ ಅರಮನೆ ನೋಡ್ರಿ. ಇಲ್ಲಂತೂ ಭಾಳ ಚಂದ ಐತಿ. ಎಲ್ಲ ಪೇಂಟಿನ ಕಲರ್ ಆಗಿರ್ಬೋದು ಎಲ್ಲ ಇಷ್ಟು ಚಂದ ಐತಿ. ಆಮೇಲೆ ಇದೇನಂತಂದ್ರೆ ದಸರಾ ಒಳಗೆ ಆನೆಗೆಲ್ಲ ಏನು ಡೆಕೋರೇಷನ್ ಮಾಡಿರ್ತಾರಲ್ರಿ ಆ ಒಂದು ಐಟಮ್ಸ್ ಅದೆಲ್ಲ. ಆಮೇಲೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಚರ್ಚಿಗೆ ಬಂದೀವಿ ನೋಡ್ರಿ. ಫಿಲೋಮಿನಾ ಚರ್ಚ್ ನೋಡೋಕೆ ಚಂದ ಐತ್ರಿ. ಅದು ಸಂಜೆ ಪೂರಾ ನೋಡ್ರಿ ನಮ್ಮ ಗುಬ್ಬಿ ಅಲ್ಲಿ ಆಟ ಆಡಕತ್ತಿದ್ಲ. ಹೆಚ್ಚು ಕಡಿಮೆ 4 ಗಂಟೆ ಎಲ್ಲ ಆಗಿತ್ತು ನೋಡ್ರಿ. ಆ ಟೈಮಿಗೆ ನಾವು ಅದನ್ನು ಮುಗಿಸ್ಕೊಂಡು ಈಗ ಇದು ರಂಗನಾಥ ಸ್ವಾಮಿ ಟೆಂಪಲ್ ನೋಡ್ರಿ. ಫಿಲೋಮಿನಾ ಚರ್ಚ್ ಎಲ್ಲ ಮುಗಿಸ್ಕೊಂಡು ನಾವೀಗ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನೋಡ್ರಿ. ಇದೆಲ್ಲ ಒಂದು ದಿವಸದೊಳಗೆ ನಮ್ಗೆ ಮುಗಿಸ್ಕೊಡ್ತಾರೆ. ಇಲ್ಲ ಇನ್ನೂ ನೆಕ್ಸ್ಟ್ ಐತ್ರಿ, ಇನ್ನೂ ಮುಗ್ದಿಲ್ಲ. ಇನ್ನೂ ನಮ್ದು ಏನಂದ್ರೆ ಬೃಂದಾವನ ಅಲ್ಲೆಲ್ಲ ಹೋಗೋದಿತ್ತು. ಇದು ರಂಗನಾಥ ಸ್ವಾಮಿ ದೇವ್ರದ್ದು ದರ್ಶನ ಒಳಗಡೆ ಎಲ್ಲ ಮುಗಿಸ್ಕೊಂಡು
ಬಂದ್ವಿ. ಈಗ ಇದು ಏನಂತ ಹೇಳಿದರೆ ಬೃಂದಾವನ ನೋಡ್ರಿ. ನಾವು ಇವಾಗ ಬೃಂದಾವನ ಪ್ಲೇಸಿಗೆ ಬಂದ್ವಿ ನೋಡ್ರಿ. ಇಲ್ಲಿ ಯಾಕೆ ಸಂಜೆ ಮುಂದನ ಅಂತಂದ್ರೆ ಅದು ಹೇಳ್ದಲ್ರಿ ಏನಂತಂದರೆ ಮ್ಯೂಸಿಕ್ದು ಕಾರಂಜಿ ಎಲ್ಲ ಐತಲ್ರಿ, ಅದನ್ನೆಲ್ಲ ನೋಡಬೇಕು ಅಂತಂದರೆ ಇಲ್ಲಿ ನಾವು ಸಂಜೆ ಟೈಮ್ನಾಗ ಹೋಗ್ಬೇಕು. ಅದು ಸಂಜೆ ಟೈಮ್ನಾಗ ಸ್ಟಾರ್ಟ್ ಆಗುವಂಥದ್ದು. ಹಾಗಾಗಿ ನಮ್ಗೆ ಸಂಜೆ ಟೈಮಿಗಿನ ಅಲ್ಲಿಗೆ ಕರ್ಕೊಂಡು ಹೋದ್ರಿ ನೋಡ್ರಿ. ಎಷ್ಟು 6:30ಗೆಲ್ಲ ನಾವು ಅಲ್ಲಿಗೆ ರೀಚ್ ಆದ್ವಿ. ಆಮೇಲೆ 7 ಗಂಟೆಯಿಂದನೇ ಇದೆಲ್ಲ ಸ್ಟಾರ್ಟ್ ಆಗೋದ್ರಿ ಇದೆಲ್ಲ ಪ್ರೋಗ್ರಾಮ. ಇದನ್ನೆಲ್ಲ ಮುಗಿಸ್ಕೊಂಡು ಫುಲ್ ಒಂದು ಡೇ ಒಳಗಡೆ ಇದೆಲ್ಲನೂ ಆ ಗಾಡಿಯವರು ಕವರ್ ಮಾಡ್ತಾರೆ ನೋಡ್ರಿ. ನಾವು ಸಪ್ರೇಟಾಗಿ ಹೋಗೋದು ಬೆಟರ. ಒಂದು ವೇಳೆ ಈ ರೀತಿ ಫ್ಯಾಮಿಲಿ ಅಷ್ಟೇ ಹೋದಾಗ ಆ ರೀತಿ ಗಾಡಿ ಮಾಡ್ಕೊಂಡು ಹೋಗೋದು ಬೆಟರ್. ಯಾಕಂತಂದ್ರೆ ಒಂದೇ ದಿವ್ಸದೊಳಗೆ ನಮ್ಗೆ ಎಲ್ಲಿ ಯಾವ ಪ್ಲೇಸ್ ಅದಾವಂತಷ್ಟು ಪಟ ಗೊತ್ತಾಗಂಗಿಲ್ಲ. ಆ ರೀತಿ ನಾವು ಹೋದ್ವಿ ಅಂತಂದ್ರೆ ಅವರಿಗೆಲ್ಲ ಗೊತ್ತಿರ್ತೈತಿ. ಒಂದು ದಿವ್ಸ ಒಳಗೆ ನಮ್ಗೆ ಇದೆಲ್ಲನೂ ನಮ್ಗೆ ಕವರ್ ಮಾಡಿ ಕೊಡ್ತಾರೆ ಅವರು. ಇದಿಷ್ಟು ನಂದು ಆಲ್ಮೋಸ್ಟ್ ಇವತ್ತೇನಂತಂದ್ರೆ ಒಂದು ಡೇದ್ದು ಫುಲ್ಲ ಇವತ್ತಿಗೆ ಮುಗೀತು ನೋಡ್ರಿ. ಹಂಗೆ ನೆಕ್ಸ್ಟ್ ಡೇ ಮತ್ತು ಏನೆಲ್ಲ ಪ್ರೋಗ್ರಾಮ್ ಮಾಡಿದ್ವಿ ಬಂದ್ವಾ ಅಥವಾ ಇನ್ನೂ ಏನಾದರೂ ಮತ್ತು ಬೇರೆ ಪ್ಲೇಸಿಗೆ ಹೋಗಿದ್ವಿ ಅಂಥೇಳಿ ನೀವು ನೋಡಬೇಕು ಅಂತಂದ್ರೆ ಎಲ್ಲಿಗೆ ಹೋಗಿದ್ವಿ ನೆಕ್ಸ್ಟ್ ಡೇ ಅಂಥೇಳಿ ನೋಡಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕು. ಹಂಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನೋಡಿರಿ ಕಾಂತಾರ ಫಿಲ್ಮ್ ಸಾಂಗಿಗೆ ಕಾರಂಜಿ ಡ್ಯಾನ್ಸ್ ಮಾಡತ್ತೈತೆ ನೋಡ್ರಿ. ಇದು ಕಾಂತಾರ ಫಿಲ್ಮ್ ಸಾಂಗ್ ಹಾಕಿದ್ರೆ ಆ ರೀತಿ ಚಂದ ನೋಡಕ್ಕೆ ಮಾತ್ರ ಚಂದ ಇರ್ತೈತಿ. ನೈಟ್ ಟೈಮ್ ಅದಿರುವಂಥದ್ದು ನೈಟ್ ಟೈಮ್ ನೋಡೋಕ್ಕೂ ಚಂದ ಇರ್ತೈತಿ. ಬಟ್ ಏನಂದರೆ ಬೃಂದಾವನ ನಮಗೆ ನೋಡೋಕೆ ಆಗಂಗಿಲ್ಲ ರೀ, ನೈಟ್ ಆಗಿಬಿಡ್ತೈತಲ್ಲ ಅಲ್ಲಿ ಅಂಥದ್ದು ನಮಗೆ ಕಾಣಿಸಂಗಿಲ್ಲ. ಇದು ಕಾರಂಜಿ ಕಾಣ್ತೈತಿ ಬಟ್ ಎಲ್ಲ ಲೈಟ್ ಆಫ್ ಇರ್ತೈತಿ. ಹಾಗಾಗಿ ಬೃಂದಾವನ ನೋಡೋಕೆ ಸಿಗಲಿಲ್ಲ. ಅದು ಒಂದಷ್ಟೇ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.